ಸೊ ವೇದವ್ಯಾಸರ ಮಗ ಹಿಂಗಾದ ಸುಖಬ್ರಹ್ಮ ಅಂತಂದ್ರೆ ಅದಕ್ಕೆ ಶಿವಪುರಾಣಕ್ಕೆ ಹೋಗುತ್ತೆ ಮತ್ತೆ. ಸೊ ಅದಕ್ಕೆ ಮಹಾಭಾರತದಲ್ಲಿ ಎಲ್ಲವೂ ಇದೆ ಅಂತ ಅದನ್ನೇ ನಾನು ಹೇಳೋದು. ಅಲ್ಲಿ ಪಕ್ಕದಲ್ಲಿ ಒಂದು ಪ್ಯಾರೆಟ್ ಒಂದು ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಹೊಡೆದು ಆಗ್ತಾನೆ ಒಂದು ಚಿಕ್ಕ ಪಕ್ಷಿ ಬರ್ತಾ ಇರುತ್ತೆ. ಶಿವ ಮೋಕ್ಷದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಆ ಪಕ್ಷಿ ಎಷ್ಟೋ ಜೀರ್ಣಿಸ್ಕೊಳ್ಳುತ್ತೆ. ಅದು ಎಷ್ಟು ಜೀರ್ಣಿಸ್ಕೊಂಡ್ಬಿಡುತ್ತೆ ಅಂದ್ರೆ ಸುಂದರವಾದ ಅಪ್ಸರೆ ಆಗ್ಬಿಡುತ್ತೆ. ಇಲ್ಲಿ ಪರೀಕ್ಷಿತಂಗೆ 4 ಜನ ಮಕ್ಕಳು, ಒಂದು ಜನಮೇಜಯ, ಇನ್ನೊಂದು ಉಗ್ರಸೇನ, ಶ್ರುತಸೇನ, ಭೀಮಸೇನ, 4 ಜನ ಮಕ್ಕಳು. ಇಲ್ಲಿ ಜನಮೇಜಯಂಗೆ ಅಧಿಕಾರ ಕೊಟ್ಟಿರ್ತಾರೆ. ನಮ್ಮ ತಾತ ಮುತ್ತಾಂತಂದ್ರು ಮಾಡಿ ತಪ್ಪು ಮಾಡಲ್ಲ ಅಂದ್ಬಿಟ್ಟು 4 ಭಾಗ ಮಾಡಿ ಕಿಂಗ್ಡಮ್ನ ಹಂಚ್ಬಿಡ್ತಾರೆ. ಬಟ್ ಜನಮೇಜಯಂಗೆ ನಿಮ್ಮ ತಮ್ಮಂದ್ರು ಇಂಡಿಪೆಂಡೆಂಟ್ ಆಗಿ ಆಳೋವರೆಗೂ ಅವ್ರು ಹ್ಯಾಂಡ್ ಹೋಲ್ಡಿಂಗ್ ಮಾಡಪ್ಪ ಅಂತ ಹೇಳ್ತಾರೆ. ಆಮೇಲೆ ಯಜ್ಞಗಳನ್ನೆಲ್ಲ ರೆಡಿ ಮಾಡ್ತಾರೆ. 40,000 ಹೋಮಗೊಂಡು, ಆಮೇಲೆ 18 ಡಿಫ್ರೆಂಟ್ ಪ್ಯಾಟರ್ನ್ಸ್, ಒಂದು ಸ್ಕ್ವಯರ್ ಕುಂಡ, ಒಂದು ಇದು, ಯಾಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಪಗಳಿರುತ್ತೆ. ಆ ಥರ ಎಲ್ಲ ಥರ ಸರ್ಪಗಳಿಗೂ ಆಗುವಂಥ ಹೋಮಕುಂಡಗಳು. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಉಗ್ರಸವ ಸೂತ ಯಾರಪ್ಪ ಅಂತಂದ್ರೆ ಮೇಜರ್ಲಿ ಹಿ ಬಿಲಾಂಗ್ಸ್ ಟು ವೇದವ್ಯಾಸ ಕಮ್ಯುನಿಟಿ. ವೇದವ್ಯಾಸರಿಗೆ ಒಂದು ಪ್ರಿಯ ಶಿಷ್ಯ ಇರ್ತಾರೆ, ಲೋಮಹರ್ಷ. ಅದನ್ನ ರೋಮಹರ್ಷ ಮಹರ್ಷಿಗಳು ಅಂತಾನು ಹೇಳ್ತಾರೆ. ಸೊ ಯಾತಕ್ಕೆ ಅವ್ರ ಹೆಸರು ಬಂತು ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಕಿಂಗ್ ಅವರು. ಅವ್ರೇನಾದ್ರೂ ಒಂದು ಕತೆ ಹೇಳ್ತಿದ್ರೆ ರೋಮಗಳು ನಿಂತ್ಕೊಳ್ಳೋದಂತೆ, ಅದಕ್ಕೆ ರೋಮಹರ್ಷ ಮಹರ್ಷಿ. ಸೊ ಇವರಿಗೆ ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರಪ್ಪ ಅಂದ್ರೆ ಪುರಾಣಾಸ್ನ ಕೊಟ್ಟಿದ್ರು. ಸೊ ಇಲ್ಲಿ ಯಾವ ಕತೆ ಬರುತ್ತೆ ಅಂತಂದ್ರೆ ಬಲರಾಮ ಶೇಷದೇವರಾಗಿದ್ದಾಗ ಆ ಕತೆ ಬರುತ್ತೆ ಇಲ್ಲಿ. ಸೊ ಬಲರಾಮ ಬಂದಾಗ ಅಲ್ಲಿದ್ದಿದ್ದು ಋಷಿಗಳೆಲ್ಲ ನಿಂತ್ಕೋತಾರೆ. ಯಾವುದೋ ಒಂದು ಹವನಾನು ಹೋಮನೂ ನಡೀತಿದೆ. ಇವರು ಎಷ್ಟು ಮಗ್ನರಾಗ್ಬಿಟ್ಟಿರ್ತಾರೆ ಅವರ ತಪಸ್ಸದಲ್ಲಿ ಅಂತಂದ್ರೆ he will be in the imagination of ವಿಷ್ಣು ಪುರಾಣ. ಓಕೆ, ಅವರು ಬಲರಾಮ ಬಂದಿದ್ದು ನೋಡಲ್ಲ, ಏನು ನೋಡಲ್ಲ. ಬಲರಾಮಗೆ ಈಗೋ ಹೊರಟಾಗ ಪಕ್ಕದಲ್ಲಿರೋ ಒಂದು ದರ್ಬೇನ ತಗೊಂಡು ಅವ್ರ ಮೇಲೆ ಹಾಕ್ತಾರೆ. ಹಾಕಿದಾಗ ರೋಮರಸ ಸುಟ್ಟು ಹೋಗ್ತಾರೆ. ಅಲ್ಲಿ ಅವ್ರ ಪುತ್ರ ಕೂತಿರ್ತಾನೆ, ಉಗ್ರಸವ ಸೂತ ಕೂತಿದ್ದಾಗ ಎಲ್ಲರೂ ಬಲರಾಮಂಗೆ ಹೇಳ್ತಾರೆ, ಅಯ್ಯೋ ನಮ್ಮ ಏನಂತಾರೆ 18 ಪುರಾಣಗಳು ಹುಟ್ಟಿದ್ದಿದ್ದು ಇವ್ರಿಗೇನೆ, ವೇದವ್ಯಾಸರು ಹೇಳಿದ್ದಿದ್ದು ಕಂಪೈಲ್ ಮಾಡಕ್ ಇವ್ರನೇನೆ, ಅವ್ರಿಲ್ಲ ಅಂದ್ರೆ ನಮ್ಮ ಪುರಾಣಗಳೇ ಇಲ್ಲ, ಏನ್ ಮಾಡೋದು ಅಂತ. ಆವಾಗ ಹೇಳ್ತಾನೆ, ಇವರಿಗೆ ತಲೆನಲ್ಲಿ ಏನೇನಿದೆಯೋ ಅದೆಲ್ಲ ಅವ್ರ ಮಗನ್ ಟ್ರಾನ್ಸ್ಫರ್ ಆಗಲಿ ಅಂತ. ಉಗ್ರಸವ ಸೂತ ಪುರಾಣದಲ್ಲಿ ಎಕ್ಸೆಲ್ ಮಾಡಿದಂಥವ್ರು ಕೂಡ ಸಭೆಯಲ್ಲಿದ್ದಾರೆ. ಎಲ್ಲರೂ ಕೇಳಿಸ್ಕೊಂತಾ ಇದ್ದಾರೆ. ಆವಾಗ ಹೇಳ್ತಾರೆ, ಯಾವ್ದಾದ್ರೂ ಒಂದು ಪುರಾಣನ ಉಗ್ರಸವ ಸೂತರೆ ಹೇಳಿ, ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೂ ಸಾಕಷ್ಟು ವಿಘ್ನಗಳು ಬರುತ್ತೆ, ಆದ್ರೆ ಪುರಾಣ ಹೇಳೋದ್ರ ಮೂಲಕ ಆ ವಿಘ್ನ ನಾಶ ಆಗುತ್ತೆ. ಯಾವ್ದಾದ್ರೂ ಒಂದು ಪುರಾಣ ಹೇಳ್ತೀರಾ? ಆವಾಗ ವೇದವ್ಯಾಸರು ಹೇಳ್ತಾರೆ, ಎಲ್ಲಾ ಪುರಾಣಗಳಿಗೂ ಮಿಗಿಲಾದ ಪುರಾಣ ಮಹಾಭಾರತ. ಯಾಕೆಂದ್ರೆ ಅದರಲ್ಲಿ ಶಿವಪುರಾಣನೂ ಉಂಟು, ವಿಷ್ಣು ಪುರಾಣನೂ ಉಂಟು, ಎಲ್ಲಾ ತರ ಪುರಾಣದು ಅದು ಇದು ಕಥೆಗಳು ಸೇರಿ ಮಹಾಭಾರತ ಆಗಿರೋದು. ಅದರಿಂದ ಮಹಾಭಾರತದ ಒಂದು ಫಸ್ಟ್ ಡಿಸ್ಕೋರ್ಸ್ ಎಲ್ಲಿ ನಡೀತಪ್ಪ ಅಂದ್ರೆ ಸರ್ಪಯಾಗದಲ್ಲಿ ನಡೀತು. ಇವಾಗ ನಾವು ಮಾಡ್ತಾ ಇರೋದು ಯಾವುದೋ ಕಾಲದಲ್ಲಿ, ಬಟ್ ಫಸ್ಟ್ ಯಾವಾಗ ಮಹಾಭಾರತದ, ಅದಕ್ಕೋಸ್ಕರ ಹೇಳಿದ ಆದಿಪರ್ವದಿಂದ ಶುರು ಮಾಡ್ತೀನಿ. ಫಸ್ಟ್ ಗೊತ್ತಾಗ್ಬೇಕು ನಮ್ಮ ವ್ಯೂಯರ್ಸ್ಗೆ, ಮಹಾಭಾರತ ಫಸ್ಟ್ ಓರಲ್ ಎಕ್ಸ್ಪ್ರೆಷನ್ ಎಲ್ಲಾಯಿತು ಅಂತ. ಸೊ ಅಲ್ಲಿ ವೈಶಂಪಾಯನರು ಕೂತ್ಕೊಂಡು ಮಹಾಭಾರತದ ಡಿಸ್ಕೋರ್ಸ್ ಮಾಡ್ತಾರೆ. ಅದು ಮಾಡ್ತಿದ್ದಂಗೆ ಈ 3 ಜನ ಸರೋಗ್ತಾರೆ, ಇಳಿಕ್ ಬರ್ತಾರೆ, ಮೇಲಿಂದ ದುಮುಕ್ತಾರೆ, ಭಯ ಹೋಯ್ತು. ಆವಾಗ ಉಗ್ರಸವ ಸೂತರು ಹೇಳ್ತಾರೆ, ಇದೇ ದ ಎಫೆಕ್ಟ್ ಆಫ್ ಪುರಾಣ. ಇದರಲ್ಲಿ ಒಂದು ಎಪಿಸ್ಟಮಾಲಜಿ ವಿಂಡೋ ಇದೆ. ಏನ್ ಅರ್ಥ ಮಾಡ್ಕೋಬೇಕು? ವೇದವ್ಯಾಸರು ಅನ್ನೋರು ನಾರಾಯಣ ಸ್ವರೂಪ. ಸೊ ನಾರಾಯಣ ಯಾರು? ದ ಲೀಡರ್ ಆರ್ ದ ಒನ್ ಹೂ ಲೀಡ್ಸ್ ಅವರ್ ಸಸ್ಟೈನೆನ್ಸ್ ಎನರ್ಜಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಓಕೆ, ಅವರು ಏನಂತ ಹೇಳ್ತಾ ಇದ್ದಾರೆ? ಕಥೆಗಳು ಹೇಳ್ತಾ ಇದ್ದಾರೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ನ ಹೇಳ್ತಾ ಇದ್ದಾರೆ.
ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಯಾವ ಕರಗತ ಆಗೋದು ಅಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ನ ಕೂತ್ಕೊಂಡು ಕೇಳಿದಾಗ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡೋ ಅವಕಾಶ ನಮ್ಮ ಈಗೋನ ಸೈಡ್ಗಿಟ್ಟು ಕೊಟ್ಟಾಗ. ಆವಾಗ ಏನಾಗುತ್ತೆ, ಹಾವು ಅನ್ನೋ ರೆಪ್ರೆಸೆಂಟೇಷನ್, ಸರ್ಪೆಂಟ್ ಅಂದರೆ ಏನಿಲ್ಲ, ಕುಂಡಲಿ, ನಾವು ಎನರ್ಜಿ ಟ್ರಾವೆಲ್ ಮಾಡೋ ಅವಕಾಶ ಸಿಗುತ್ತೆ. ಅದಾದಾಗ ಏನಾಗುತ್ತೆ, ನಮ್ಮ ಪಾಸ್ಟ್ ಏನಿದೆ ಅದನ್ನ ನಮ್ಮನ್ನ ನಾವು ಕ್ಷಮಿಸೋ, ಇದು ಫಿಯರ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಇದೆಲ್ಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಭೀಮಸೇನ, ಉಗ್ರಸೇನ ಮತ್ತು ಶ್ರುತಸೇನ, ಅವ್ರು 3 ಜನ ನಮ್ಮಲ್ಲೇ ಇದ್ದಾರೆ. ಆಂಗ್ಸೈಟಿನೂ ಇದೆ, ಫಿಯರು ಇದೆ, ಆಂಗರು ಇದೆ, ಎಲ್ಲನೂ ಇದೆ. ಸೊ ನಮ್ಗೆ ಯಾವಾಗ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಜೊತೆಗೆ ದ ಫ್ಲೋ ಆಫ್ ಎನರ್ಜಿ ಅಲೈನ್ಮೆಂಟ್ ಇರುತ್ತೆ, ಈ 3 ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ಬೋದು. ಸೊ ವಿ ಕ್ಯಾನ್ ಫರ್ಗಿವ್ ಅವರ್ ಸೆಲ್ಫ್. ವೈ ಫರ್ಗಿವಿಂಗ್ ಇಸ್ ಸಚ್ ಅ ಲೌಡ್ ಟಾಸ್ಕ್ ಅಂದರೆ ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ದ ಸ್ಕಿಲ್ಸ್ ಇನ್ ಪ್ಲೇಸ್. ಸೊ ನನ್ನ ಮಹಾಭಾರತದ ಸ್ಟೋರಿನಲ್ಲಿ ಎಪಿಸ್ಟಮಾಲಜಿ ತುಂಬ ಬರುತ್ತೆ, ಆಂಟಾಲಜಿ ತುಂಬ ಬರುತ್ತೆ. ಸೊ ಇದನ್ನ ಪ್ರತ್ಯೇಕ ವಿಂಡೋ ಜೊತೆಗೆ ನಾವು ಸಾಮಾನ್ಯ ಮನುಷ್ಯರಾಗಿ ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟ ಆದಮೇಲೆ ಇನ್ನೊಂದು ವಿಚಾರ ನಡೆಯುತ್ತೆ. ಏನು ಅಂದರೆ ಅಲ್ಲಿ ಆಸ್ತಿಕ ಮಹರ್ಷಿ ಅಂತ ಇರ್ತಾರೆ. ಸೊ ಸುಮಾರು ಜನ ಇದ್ದಾರೆ, ಅದರಲ್ಲಿ ಸಾವಿರಾರು ಜನದ ಮಧ್ಯೆ ಆಸ್ತಿಕ ಮಹರ್ಷಿ. ಇಲ್ಲಿ ಯಾಗ ಶುರು ಆಗ್ಬಿಟ್ಟಿದೆ. ಯಾಗ ಶುರು ಆಗ್ತಿದ್ದಂಗೆ, ಇಲ್ಲಿ ಶಾಪ ವಿಮೋಚನೆ ಆಗಿ ಯಾಗ ಶುರು ಆಗಿ ಎಲ್ಲೆಲ್ಲಿಂದನೂ ಹಾವುಗಳೆಲ್ಲ ಹಿಪ್ನೋಟೈಸ್ ಆಗಿ ಬಂದು ಈ ಯಜ್ಞದಲ್ಲಿ ಬೀಳ್ತಾ ಇದೆ, ಲಕ್ಷಾಂತರ ಹಾವುಗಳು. ಓಕೆ, ವೆನ್ ಯು ಡೋಂಟ್ ಮ್ಯಾನೇಜ್ ಯುವರ್ ಸೆಲ್ಫ್, ದ ಎನರ್ಜಿ ವಿಲ್ ಫ್ಲೋ ಲೈಕ್ ದಿಸ್. ಅಗ್ನಿ ಅನ್ನೋದು ಅದು ನಿಮ್ಮ ಕ್ರೋಧಾಗ್ನಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಈಟಿಂಗ್ ಡಿಸಾರ್ಡರ್ ಎಲ್ಲಿಂದ ಬರ್ತಿದೆ? ವೆನ್ ಯು ಆರ್ ನಾಟ್ ಅವೇರ್, ವೆನ್ ಸೆಲ್ಫ್ ಅವೇರ್ನೆಸ್ ಇಸ್ ನಾಟ್ ದೇರ್, ವೆನ್ ಯು ಡೋಂಟ್ ಫರ್ಗಿವ್ ಯುವರ್ ಸೆಲ್ಫ್ ಆರ್ ಅದರ್ಸ್. ದಿಸ್ ಇಸ್ ಹೌ ವಿ ಲೂಸ್ ಅವರ್ ಎನರ್ಜೀಸ್. ಅಲ್ಲಿ ಈ ತರ ಒಂದು ಸರ್ಪಯಾಗ ನಡೀತಿರ್ಬೇಕಾದ್ರೆ ಸರ್ಪಗಳು ಹಿಪ್ನೋಟೈಸ್ ಆಗಿ ಬಂದು ಬೀಳ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಒಂದು ದಿವ್ಯ ತೇಜಸ್ ಇರುವಂತ ಆಸ್ತಿಕರೇ ಎದ್ದು. ಆಸ್ತಿಕರು ಯಾರಪ್ಪ ಅಂದ್ರೆ ಚತುರ್ವೇದಿಗಳು. ಸೊ ನೀವು ಕೇಳಿರ್ಬೋದು, ನಾರ್ತ್ ಇಂಡಿಯಾನಲ್ಲಿ ಸರ್ ನೇಮ್ಸ್ ಇರುತ್ತೆ, ಚತುರ್ವೇದಿ, ದ್ವಿವೇದಿ, ತ್ರಿವೇದಿ. ಅಲ್ಲಿ ಇದು ಯಾಕೆ ವೆರಿ ಪ್ರಾಮಿನೆಂಟ್ ಪಾರ್ಟ್ ಆಫ್ ಭಾಗವತ ಅಂಡ್ ಮಹಾಭಾರತ ಅಂತಂದ್ರೆ, ಇಲ್ಲಿ ನಾವು ಉಗ್ರಸ್ರವ ಸೂತ್ರ ಬಗ್ಗೆ ಹೇಳಿದ್ವಿ. ನೀವು ಇವಾಗ ಈ ವ್ರತಗಳು ಮಾಡಬೇಕಾದ್ರೆ ಅಥವಾ ವ್ರತಕಥೆಗಳು ಓದಬೇಕಾದ್ರೆ ಒಂದೇ ಒಂದು ಕಾಮನ್ ಲೈನ್ ಬರುತ್ತೆ, ಸೂತ ಪುರಾಣಿಕರು ಅಂತ ಅವರೇ. ಓಕೆ ಓಕೆ, ಇವ್ರೇನಪ್ಪ ಅಂತಂದ್ರೆ ಹಿ ಈಸ್ ದ ಡೆಲಿಗೇಟರ್. ಇವಾಗ ಕಾಲೇಜಲ್ಲಿ ಒಂದು ಚಾನ್ಸಲರ್ ಕೆಲಸ ಏನಿದೆ ಅದನ್ನ ಇವರು ಉಗ್ರಸ್ರವ ಸೂತ್ರ ಮಾಡಿದ್ರು. ವೈಸ್ ಚಾನ್ಸಲರ್ ನ ಶೌನಕರು ಮಾಡಿದ್ರು. ಅದಕ್ಕೆ ಸೂತ ಪುರಾಣಿಕರು ಶೌನಕರಿಗೆ ಹೇಳಿದ್ರು ಅಂತ. ಇದು 2ನೇ ಸಲ ಮಹಾಭಾರತ ಕೋಟ್ ಆಗಿರೋದು. ಇಲ್ಲಿ ಶೌನಕರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಆಸ್ತಿಕರನ್ನ ಪ್ರಿನ್ಸಿಪಾಲ್ ಮಾಡಿದ್ರು. ಓಕೆ, ಎಲ್ಲಿ ಮಾಡಿದ್ರು? ನೈಮಿಷಾರಣ್ಯ ಫಸ್ಟ್ ಯೂನಿವರ್ಸಿಟಿ. 88,000 ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರು, ಚತುರ್ವೇದದಲ್ಲಿ, ಪುರಾಣದಲ್ಲಿ ಎಲ್ಲ. ಅದರಲ್ಲಿ ಕೆಲವರು ದ್ವಿವೇದಿಗಳಾದ್ರು, ತ್ರಿವೇದಿಗಳಾದ್ರು, ಚತುರ್ವೇದಿಗಳಾದ್ರು. ಆಯ್ತಾ? 40 ಡೈರೆಕ್ಷನ್ ಅಲ್ಲಿ ಹೋದ್ರು. ಅವ್ರಿಗೊಂದು ಸ್ಟೂಡೆಂಟ್ಸ್ ಆದ್ರು. ಇವತ್ತಿಗೂ ನೀವು ಕನ್ಯಾಕುಮಾರಿ ನಿಂತ್ಕೊಂಡು ಕೃಷ್ಣ ಅಂದ್ರೂ ಜನ ಒಂದೇ ಪಿಕ್ಚರ್ನ ನೋಡೋದು, ಅಲ್ಲಿ ಕಾಶ್ಮೀರ್ಗೆ ಹೋಗಿ ಕೃಷ್ಣ ಅಂದ್ರೂ ಒಂದೇ ಪಿಕ್ಚರ್. ಯಾರು ಹೇಳಿದ್ರು? ದೇರ್ ವಾಸ್ ನೋ ಮೀಡಿಯಾ. ಓಕೆ, ಯಾವ್ದು ಕ್ಯಾಮ್ರಾಮೇನು ಇಲ್ಲ, ಏನೂ ಇಲ್ಲ, ಎತ್ತೂ ಇಲ್ಲ. ಯಾರು ಸಾರಿದ್ರು ಇವೆಲ್ಲ? ದಿಸ್ ಇಸ್ ಹೌ ಇಟ್ ಹ್ಯಾಪನ್. ಸೊ ಇದು 2900 BC ಅಂದ್ರೆ ಕೃಷ್ಣ ಚೈತನ್ಯ ಪ್ರಕಾರ 2900 BC ಹಿಂದೆ ನಡೆದಿರ್ತಕ್ಕಂಥದ್ದು ಇನ್ನೂ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಂಥ ಆಸ್ತಿಕರು ಅಲ್ಲಿ ನಿಂತ್ಕೊಂಡು ಜನಮೇಜಯ ಅಂತ ಮಾತಾಡ್ತಾರೆ. ಅಣ್ಣ, ನೀನ್ ಮಾಡ್ತಾ ಇದೀಯಾ ಸರಿ, ನೀನ್ ಹಾಗೆ ತೀರ್ಸ್ಕೊಂತಾ ಇದೀಯಾ, ಐ ನೋ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಗ್ರೀಫ್, ಬಟ್ ಇದಕ್ಕೆ ಅಂತ್ಯ ಇಲ್ವಾ? ವೆನ್ ಆರ್ ಯು ಗೋಯಿಂಗ್ ಟು ಎಂಡ್ ದಿಸ್? ನಿಮ್ಮ ತಾತ ಮುತ್ತಾತದ್ರು ಹೆಂಗ್ ಬದುಕಿದ್ರು ಗೊತ್ತಾ ನಿಮ್ಗೆ? ಓಕೆ, ನೀನ್ ಕೇಳಿದ್ಯಲ್ಲ ಈಗ ತಾನೇ ಅಷ್ಟು ಮಹಾಭಾರತದ ಕತೆ ಕೇಳಿದ್ಯಲ್ಲ, ನಿಂಗೇನ್ ಅರ್ಥ ಆಯ್ತು? ಸೊ ಆವಾಗ ಜನಮೇಜಯಂಗೆ ಒಂದು ಥಾಟ್ ಬರುತ್ತೆ, ಹೌದಲ್ವಾ, ಈ ಸರ್ಪಯಾಗ ನಿಲ್ಸ್ಬಿಡುತ್ತ ಬೇಡ. ಯಾಕಂದ್ರೆ ಇವತ್ತು ನೀನ್ ಕೊಲ್ತೀಯ, ನಾಳೆ ತಕ್ಷಣ ನನ್ನ ಮೊಮ್ಮಗ ಬರ್ತಾನೆ, ಅವನ್ ಕೊಲ್ತಾನೆ, ತಿರ್ಗಾ ನಿನ್ ಮೊಮ್ಮಗ ಇನ್ನೊಬ್ರನ್ ಕೊಲ್ತಾನೆ. ದಿಸ್ ಪ್ಯಾಟರ್ನ್ ವಿಲ್ ಕಂಟಿನ್ಯೂ. ಸೊ ಇಟ್ ವಿಲ್ ನಾಟ್ ಸ್ಟಾಪ್ ಅಟ್ ದಿಸ್.
ಯಾಕೆ ಅಂದ್ರೆ ನೀನಿವಾಗ ಕೇಳಿದ್ದು ಕತೆ 5 ಸಿಂಹಗಳ ಕತೆ. ಆ 5 ಸಿಂಹಗಳ ರಕ್ತನೇ ಇವತ್ತು ನಿನ್ ಮೈಯಲ್ಲಿ ನನ್ನ ಮೈಯಲ್ಲಿ ಹರಿತಿರೋದು. ಸೊ ದಟ್ ಈಸ್ ವೈ ಇಂಡಿಯಾ ಇಸ್ ಅನ್ ಎಕ್ಸ್ಪ್ಲೋರೇಟರಿ ಕಿಂಗ್ಡಮ್ ಅಂತ ಹೇಳೋದು.